ಸದಾನಂದಗೌಡ ಮನವೊಲಿಕೆಗೆ ಈಗ ಬಿಜೆಪಿ ಹೈಕಮಾಂಡ್ ಮುಂದಾಗ್ತಾ ಇದೆ. ಪಕ್ಷ ತೊರೆಯುವಷ್ಟರ ಮಟ್ಟಿಗೆ ಸದಾನಂದಗೌಡರು ಅಪ್ಸೆಟ್ ಆಗಿದ್ದಾರೆ ಅಂತಂದ್ರೆ ಇದನ್ನ ಸರಿ ಮಾಡಬೇಕು ಅಂತ ಈಗ ಹೈಕಮಾಂಡ್ ಕೂಡ ಮನಗಂಡು ಅವರನ್ನ ಮನವೊಲಿಕೆಯ ಒಂದು ಪ್ರಯತ್ನ ಆಗ್ತಾ ಇದೆ. ಚಿಕ್ಕಬಳ್ಳಾಪುರ ಕ್ಷೇತ್ರದ ಟಿಕೆಟ್ ಆಫರ್ ದೂರವಾಣಿ ಮೂಲಕ ಡಿವಿ ಸದಾನಂದಗೌಡರನ್ನ ಸಂಪರ್ಕಿಸಿದೆ ಹೈಕಮಾಂಡ್. ಚಿಕ್ಕಬಳ್ಳಾಪುರ ಆಫರ್ಗೆ ಸದಾನಂದಗೌಡರು ಇನ್ನೂ ಕೂಡ ಸಹಮತ ಸೂಚಿಸಿಲ್ಲ. ಇನ್ನು ಚಿಕ್ಕಬಳ್ಳಾಪುರ ಆಫರ್ ಸದಾನಂದಗೌಡರಿಗೆ ಕೊಡೋಕೆ ಮುಂದಾಗಿದೆ. ಆದರೆ ಚಿಕ್ಕಬಳ್ಳಾಪುರದ ಆಕಾಂಕ್ಷಿಗಳ ವಿಚಾರದಲ್ಲಿ ಹೈಕಮಾಂಡ್ ಏನು ಮಾಡುತ್ತೆ ಅನ್ನೋದು ಕೂಡ ಕುತೂಹಲ. ಇಲ್ಲಿ ಡಾಕ್ಟರ್ ಕೆ ಸುಧಾಕರ್ ಸೇರಿದಂತೆ ಇನ್ನು BY ವಿಜೇಂದ್ರ ಕೂಡ ಚರ್ಚೆ ನಡೆಸುತ್ತಾರೆ ಸದಾನಂದಗೌಡರ ಜೊತೆಗೆ ಅಂತ ದೆಹಲಿಗೆ ತೆರಳುವ ಮುನ್ನ ಕರೆ ಮಾಡಿ ಮಾತನಾಡಿದ್ರಂತೆ ವಿಜೇಂದ್ರ. ವರಿಷ್ಠರ ಜೊತೆಗೆ ಚರ್ಚಿಸಿ ಮನೆಗೆ ಭೇಟಿ ಕೊಡುವುದಾಗಿ ಈ ಸಂದರ್ಭ ಭರವಸೆ ಕೊಟ್ಟಿದ್ದಾರೆ ಎನ್ನಲಾಗಿದ್ದು DVS ನಿವಾಸಕ್ಕೆ ಆಪ್ತರನ್ನ ಕಳುಹಿಸಿ ಮನವೊಲಿಕೆಯ ಪ್ರಯತ್ನ ಮಾಡಲಾಗ್ತಾ ಇದೆ. ಬೆಳಗ್ಗೆ ವರಿಷ್ಠರ ಕರೆ ಹಿನ್ನೆಲೆಯಲ್ಲಿ ನಿಗದಿತ ಸುದ್ದಿಗೋಷ್ಠಿಯನ್ನು ಮುಂದೂಡಿಕೆ ಮಾಡಲಾಗಿತ್ತು. ಮತ್ತೊಂದು ಕಡೆ ಕಾಂಗ್ರೆಸ್ನಿಂದ ಸತತ DVS ಸಂಪರ್ಕಕ್ಕೆ ಪ್ರಯತ್ನ ಮಾಡಲಾಗ್ತಾ ಇದೆ. ಮಾಜಿ ಮುಖ್ಯಮಂತ್ರಿ DV ಸದಾನಂದಗೌಡರು ಕಾಂಗ್ರೆಸ್ ಅವ್ರನ್ನ ಬರಮಾಡಿಕೊಳ್ಳೋದಕ್ಕೆ ಪ್ಲಾನ್ ಮಾಡ್ಕೊಳ್ತಾ ಇದೆ, ಪಕ್ಷ ಸೇರಿಸ್ಕೊಳ್ಳೋದಕ್ಕೆ ಅನ್ನುವಂತಹ ಒಂದು ಬೆಳವಣಿಗೆಯ ಮಧ್ಯೆ ಈಗ ಹೈಕಮಾಂಡ್ ಸದಾನಂದಗೌಡರ ಮನವೊಲಿಕೆಗೆ ಮುಂದಾಗ್ತಾ ಇದೆ. ಯಾವ ರೀತಿ ಅಂದರೆ ಅವರಿಗೆ ಚಿಕ್ಕಬಳ್ಳಾಪುರ ಕ್ಷೇತ್ರದ ಟಿಕೆಟ್ ಆಫರ್ ಅನ್ನ ನೀಡುವ ಮೂಲಕ. ಅದರಲ್ಲಿ ಸದಾನಂದಗೌಡರು ಇನ್ನೂ ಕೂಡ ಸಹಮತ ಸೂಚಿಸಿಲ್ಲ. ಅಂದರೆ ಅದು ಅವರಿಗೆ ಓಕೆ ಇದೆಯಾ ಇಲ್ವಾ, ಅಂದರೆ ಮಾಜಿ ಕೇಂದ್ರ ಸಚಿವ, ಮಾಜಿ CM ಸೂಕ್ತ ಸ್ಥಾನಮಾನ ಸಿಗ್ತಾ ಇಲ್ಲ, ನನಗೆ ಟಿಕೆಟ್ ಆಕಾಂಕ್ಷಿ ಆಗಿದ್ದೆ, ಅದನ್ನು ನಿರಾಕರಿಸಲಾಯಿತು, ಅದು ಬಿಟ್ಟರೆ ಯಾರ್ಯಾರಿಗೂ ಟಿಕೆಟ್ ನೀಡಲಾಗ್ತಾ ಇದೆ ಅನ್ನುವಂತಹ ಒಂದು ಮಾತನ್ನ ಅಸಮಾಧಾನವನ್ನು DV ಸದಾನಂದಗೌಡರು ವ್ಯಕ್ತಪಡಿಸಿದ್ರು. ಇದರ ಬೆನ್ನಲ್ಲೇ ಕಾಂಗ್ರೆಸ್ ಅವ್ರನ್ನ ತಮ್ಮೆಡೆ ಸೆಳೆಯುವಂತಹ ಪ್ರಯತ್ನ ಮಾಡ್ತಾ ಇದೆ ಅನ್ನುವಂತಹ ಬೆಳವಣಿಗೆ ಹೆಚ್ಚಾಯಿತು. ಆ ಸಂದರ್ಭ ಇಲ್ಲಿ ಹೈಕಮಾಂಡ್ DV ಸದಾನಂದಗೌಡರನ್ನ ಹೇಗಾದರೂ ಉಳಿಸ್ಕೊಳ್ಬೇಕು ಅಂತ ಶತಾಯಗತಾಯ ಪ್ರಯತ್ನ ಮಾಡುವ ರೀತಿಯಲ್ಲಿ ಕಾಣಿಸ್ತಾ ಇದೆ. ಚಿಕ್ಕಬಳ್ಳಾಪುರ ಕ್ಷೇತ್ರದ ಟಿಕೆಟ್ ಆಫರ್ ಅನ್ನ ಕೊಟ್ಟಿದೆ. ಅದರಲ್ಲಿ DVS ಅದನ್ನ ಒಪ್ಕೊಳ್ತಾರೋ ಇಲ್ವೋ ಅಥವಾ ಏನು ಮಾಡ್ತಾರೋ ಗೊತ್ತಿಲ್ಲ. ಆದರೆ ಈತ BY ವಿಜೇಂದ್ರ ಕೂಡ DVS ಅವರ ಮನವೊಲಿಕೆಗೆ ಮುಂದಾಗಿದ್ದಾರೆ. ಅವರ ಆಪ್ತರನ್ನ ಅಲ್ಲಿ ಕಳುಹಿಸುವ ಮೂಲಕ ಮನವೊಲಿಕೆ ಒಂದು ಪ್ರಯತ್ನ ಆಗ್ತಾ ಇದೆ. ದೆಹಲಿಗೆ ತೆರಳುವ ಮೊದಲು BY ವಿಜೇಂದ್ರ ದೂರವಾಣಿ ಕರೆಯಲ್ಲಿ ಮಾತನಾಡಿದ್ದಾರೆ.